ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕುಗ್ಗಿದ ಎಲುಬಿನ ಸಾಂದ್ರತೆಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಪ್ರಿಯ ಕೇಳುಗರೆ ನಮಸ್ಕಾರ. ಇತ್ತೀಚೆಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಿರ್ತವೆ. ಎಲ್ಲಾದರೂ ಬಸ್ಸಲ್ಲಿ ಹೋದರೆ ಅಥವಾ ಆಟೋದಲ್ಲಿ ಹೋದರೆ, ಕಾರ್ನಲ್ಲಿ ಹೋದರೂ ಕೂಡ ಕೈಕಾಲುಗಳು ಮುರಿತ ಅಥವಾ ಹಿರಿಯರು ಏನಾದರೂ ನಡ್ಕೊಂಡು ಹೋದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಮೊಳೆ ಮುರ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇವತ್ತು ನಾವು ಕೇಳ್ತಾ ಇದ್ದೀವಿ. ಯಾಕೆ ಇದು ಹೆಚ್ಚಾಗ್ತಿದೆ, ಇದಕ್ಕೆ ಏನು ಕಾರಣ ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರಿದ್ದಾರೆ. ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಈಗ ಎಲುಬಿನ ಸಾಂದ್ರತೆ ಅಂತ ನಾವು ಕರಿತೀವಿ, ಅಂದರೆ ಆಸ್ಟಿಯೋಪೊರೋಸಿಸ್ ಅಂತೇಳಿ. ಇದು ಸಾಮಾನ್ಯವಾಗಿ 50 ವರ್ಷದ ಮೇಲಿನ ಜನಗಳಲ್ಲಿ ತುಂಬ ತೊಂದರೆಯನ್ನು ಕೊಡ್ತದೆ ಅಂತ ಕೇಳಿದ್ದೀವಿ. ಯಾಕಂದರೆ ಸಣ್ಣ ಪುಟ್ಟ ಕಾರಣಕ್ಕೆ, ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಿಗೆ ಕಾಲು ಮುರಿತಕ್ಕಂಥದ್ದು, ಬೆನ್ನು ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸಾಕಷ್ಟು ರೀತಿಯ ತೊಂದರೆಗಳಾಗ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಏನು ಇದು ಎಲುಬಿನ ಸಾಂದ್ರತೆ ಕುಗ್ಗುವುದು ಅಂದರೆ ಏನು? ನಮ್ಮ ದೇಹದಲ್ಲಿ 206 ಎಲುಬುಗಳಿದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಪ್ರತಿಯೊಂದು ಎಲುಬಿನಲ್ಲಿ ಈ 3 ಉಪ್ಪಿರುತ್ತೆ: ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು ಹಾಗೂ ಎಲ್ಲ ಖನಿಜಗಳು. ಈ 3 ಖನಿಜಗಳು ಒಂದು ಸರಿಯಾದ ಮಿಶ್ರಣದಲ್ಲಿ ನಮ್ಮ ಎಲುಬಿನಲ್ಲಿ ಇರುತ್ತೆ. ಈ 3 ಖನಿಜಗಳು ಸರಿಯಾದ ಮಿಶ್ರಣದಲ್ಲಿದ್ದಾಗ ಆ ಎಲುಬಿಗೆ ಸ್ಟ್ರೆಂತ್ ಇರುತ್ತೆ. ಆಗ ನಾವು ಈ ಎಲುಬಿನ ನಾರ್ಮಲ್ ಬೋನ್ ಅಂತ ಹೇಳ್ತೀವಿ. ಯಾವಾಗ ಈ ಎಲುಬು ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಫಾಸ್ಫರಸ್ ಕಡಿಮೆ ಆಗ್ತಾ ಬರುತ್ತೆ, ಅವಾಗ ಆ ಸಾಂದ್ರತೆ ಕುಗ್ಗಿದೆ ಅಂತ ನಾವು ಹೇಳ್ತೀವಿ. ಸರ್, ಈಗ ಸಾಂದ್ರತೆ ಕುಗ್ಗಿದಾಗ ಮಾತ್ರ ಈ ಥರ ತೊಂದರೆಗಳು ಬರ್ತವೆ, ಕಾಲು ಮುರಿಯೋದು ಅಥವಾ ಬೆನ್ನಿಗೆ ತೊಂದರೆಗಳಾಗೋದು? ಇಲ್ಲ, ಅದು ಕರೆಕ್ಟ್, ನೀವು ಹೇಳಿದ್ದು 100% ಕರೆಕ್ಟು. ಹೆಂಗಪ್ಪ ಅಂತಂದ್ರೆ, ಎಲುಬು ಮುರಿಬೇಕಾದ್ರೆ 2 ಕಾರಣಗಳಿರುತ್ತೆ. ಎಂಥದೇ ನಾರ್ಮಲ್ ಎಲುಬಿದ್ರು ಸ್ಪೀಡ್ ಆಗಿ ಬಂದು ಹೊಡೆದ್ರೆ ಮತ್ತೆ ಅದು ಎಲುಬು ಮುರಿಯುತ್ತೆ. ಇನ್ನೂ ಒಂದು ಸ್ಪೀಡ್ ಕಡಿಮೆ ಇತ್ತು, ಲೋ ವೆಲಾಸಿಟಿ ಇಂಜುರೀಸ್ ಅಂತ ಹೇಳ್ತೀವಿ. ಅವಾಗ ಎಲುಬಿಗೆ ಆ ಶಕ್ತಿ ತಗೊಂಬಷ್ಟು ಕೆಪಾಸಿಟಿ ಇರಲ್ಲ, ಆ ಪವರ್ ಫೋರ್ಸ್ ತಗೊಂಡಷ್ಟು. ಅವಾಗ ಏನಾಗುತ್ತೆ, ಅದು ಎಲುಬು ಮುರಿದೋಗುತ್ತೆ. ಈಗ ಎಲುಬಿನ ಸಾಂದ್ರತೆ ದೇಹದಲ್ಲಿ ಕಡಿಮೆ ಆದರೆ ಏನು ತೊಂದರೆಗಳಾಗ್ತವೆ? ಇದು ಎಲುಬಿನ ಸಾಂದ್ರತೆ ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ. ಫಸ್ಟ್ ಈ ಹೆಣ್ಮಕ್ಳಲ್ಲಿ ಋತು ನಿಂತು ಹೋಗುತ್ತಲ್ಲ, 45 ಇಯರ್ಸ್ ಆದ್ಮೇಲೆ ಮೆನೋಪಾಸ್ ಅಂತ ಹೇಳ್ತೀವಿ. ಋತು ನಿಂತು ಹೋದ್ಮೇಲೆ ಈ ಈಸ್ಟ್ರೋಜನ್ ಎಂಬ ಒಂದು ಹಾರ್ಮೋನ್ ಇರುತ್ತೆ, ಅದು ನಮ್ಮ ಗರ್ಭಕೋಶದಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ಬೋನ್ಸ್ ಮೇಲೆ ಎಫೆಕ್ಟ್ ಆಗಿ ಬೋನ್ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಋತು ನಿಂತು ಹೋದ್ಮೇಲೆ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗಿ ಅದರಿಂದ ಬೋನ್ಗೆ ವೀಕ್ನೆಸ್ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಕಾಸ್, ಪೋಸ್ಟ್ ಮೆನೋಪಾಸಲ್ ಅಂತ ಹೇಳ್ತೀವಿ. ಮತ್ತು ಬೇರೆ ಯಾವುದಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬೇರೆ ಯಾವುದೋ ರೋಗ ಕಾಯಿಲೆಗಳಲ್ಲಿ ಕಶಿಂಗ್ ಸಿಂಡ್ರೋಮ್ ಅಂತ ಒಂದು ಬರುತ್ತೆ, ಆಮೇಲೆ ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ, ಥೈರಾಯ್ಡ್ ರೋಗಗಳಿರೋಂಥ ಪೇಷಂಟ್ ಅಲ್ಲಿ ಅದು ಒಂದು ಕಾರಣ ಆಗಿರ್ಬೋದು. ಇನ್ನೂ ಒಂದು ಲಾಂಗ್ ಟರ್ಮ್ ಡ್ರಗ್ಸ್. ಸ್ವಲ್ಪ ಮಂದಿ ಪೇಷಂಟ್ಸ್, ಡ್ರಗ್ಸ್ ಅಂದ್ರೆ ನಮ್ಮ ಭಾಷೆದಲ್ಲಿ ಮೆಡಿಸಿನ್, ಡ್ರಗ್ಸ್ ಅಂದ್ರೆ ಬೇರೆ ಭಾಷೆದಲ್ಲಿ ಡ್ರಗ್ ಪೆಡ್ಲರು ಅದೆಲ್ಲ ಆಗುತ್ತೆ, ಅದಲ್ಲ. ನಮ್ಮ ಭಾಷೆದಲ್ಲಿ ಲಾಂಗ್ ಟರ್ಮ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದು. ಈಗ ಸ್ವಲ್ಪ ಮಂದಿ ಫಿಟ್ಸ್ ಪೇಷಂಟ್ ಇರ್ತಾರೆ, ಫೆನಿಟೈನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದು ಅವರು ಚಿಕ್ಕಂದಿಂದಲೇ ತಗೊಂಡ್ ಬರ್ತಾ ಇರ್ತಾರೆ. ಶುಗರ್ ಪೇಷಂಟ್ ಇರ್ತಾರೆ. ಬಟ್ ಈ ಫೆನಿಟೈನ್ ಟ್ಯಾಬ್ಲೆಟ್ ಏನಿದೆಯಲ್ಲ, ಇದು ಎಲುಬಿನ ಸಾಂದ್ರತೆ ಕಡಿಮೆ ಮಾಡುತ್ತೆ. ಆ ರೀತಿಯಾಗಿ ನಾವು ಕಂಡ್ಕೋಬೇಕು. ಈ ಪೇಷಂಟ್ಗೆ ಸಣ್ಣ ವಯಸ್ಸಲ್ಲಿ ಯಾಕಪ್ಪ ಎಲುಬಿನ ಸಾಂದ್ರತೆ ಕಡಿಮೆ ಆಯ್ತು, ಅವಾಗ ನಾವು ವಿಚಾರ ಮಾಡ್ಬೇಕು, ಅವನೇನಾದ್ರೂ ಲಾಂಗ್ ಟರ್ಮ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾನ ಅಥವಾ ಅವನಿಗೇನಾದ್ರೂ ಹಾರ್ಮೋನಲ್ ಡಿಸಾರ್ಡರ್ ಪ್ರಾಬ್ಲಮ್ ಇದೆಯಾ. ಇದು ಪೋಸ್ಟ್ ಮೆನೋಪಾಸಲ್ ಮಹಿಳೆಯರಲ್ಲಿ ಕಂಡುಕೊಳ್ಳುವಂತ ಒಂದು ಪ್ರಾಬ್ಲಮ್. ಸರ್, ಈಗ ಮಹಿಳೆಯರಲ್ಲಿ ಕೂಡ ಸಾಕಷ್ಟು ರೀತಿಯ ತೊಂದರೆಗಳಾಗ್ತವೆ. ವಿಶೇಷವಾಗಿ ಈ ಎಲುಬಿನ ಸಾಂದ್ರತೆ ವಿಷಯಕ್ಕೆ ಬಂದಾಗ ಮಹಿಳೆಯರಲ್ಲಿ ಏನು ಕಾರಣಗಳಿರ್ಬೋದು? ಈ ಋತು ನಿಂತೋದ್ಮೇಲೆ ಅದರಿಂದ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಬೋನ್ ವೀಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು. ಇನ್ನೂ ಒಂದು, ಅವರಿಗೆ ಸನ್ಲೈಟ್ ಎಕ್ಸ್ಪೋಜರ್ ಆಗಲ್ಲ, ಸೂರ್ಯನ ಕಿರಣ. ಯಾಕಂದ್ರೆ ಅವ್ರು ಮನೆಯಲ್ಲೇ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಅವರು ಆಫೀಸ್ಗೆ ಹೋಗ್ಬೇಕು, ಡಬ್ಬಿ ಕೊಡು, ಇವ್ರಿಗೆ ಇದು ಮಾಡು ಅದು ಮಾಡು ಅಂತಂದು ಅಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಆ ಬೆಳಗಿನ ಜಾವ ಏನು 8 ಗಂಟೆಯಿಂದ 9 ಗಂಟೆಗೆ ಸೂರ್ಯನ ಕಿರಣಗಳು, ಎಳೆಯ ಸೂರ್ಯ ಕಿರಣಗಳು ಬೇಕಲ್ಲ, ಅದು ಅವ್ರು ಸಿಗಲ್ಲ. ಅದರಿಂದ ವಿಟಮಿನ್ D3 ಡೆಫಿಷಿಯನ್ಸಿನೂ ಆಗುತ್ತೆ. ವಿಟಮಿನ್ D3 ಮತ್ತೆ ಕ್ಯಾಲ್ಸಿಯಂ ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಡೆಫಿಷಿಯನ್ಸಿ ಜಾಸ್ತಿ ಆಗ್ಬಿಡುತ್ತೆ ಮಹಿಳೆಯರಲ್ಲಿ. ಸರ್, ಈಗ ಎಲುಬಿನ ಸಾಂದ್ರತೆ ಕಡಿಮೆ ಆಗಿದೆ ಅನ್ನುವಂಥ ಲಕ್ಷಣಗಳು ಹೇಗೆ ಅದನ್ನು ಗುರುತಿಸಬಹುದಂತ? ಆಸ್ಟಿಯೋಪೊರೋಸಿಸ್ ಅಲ್ಲಿ ಪೇನ್ಲೆಸ್ ಕಂಡೀಷನ್, ಇದರಲ್ಲಿ ನೋವು ಏನು ಕಾಣಿಸ್ಕೊಳ್ಳಲ್ಲ. ಯಾವುದಾದ್ರೂ ಒಂದು ಎಲುಬಿನ ವೀಕ್ನೆಸ್ ಇಂದ ಫ್ರಾಕ್ಚರ್ ಆಯಿತು ಅಂದ್ರೆ ಅಷ್ಟೇ ನೋವು ಕಾಣಿಸ್ಕೊಳ್ಳುತ್ತೆ. ಇದು ಆಸ್ಟಿಯೋಪೊರೋಸಿಸ್ ಇಸ್ ಎ ಪೇನ್ಲೆಸ್ ಕಂಡೀಷನ್, ಅಸಿಂಪ್ಟಮೆಟಿಕ್. ಅದು ಮುಂದೆ ಫ್ರಾಕ್ಚರ್ ಆಯಿತು ಅಂದ್ರೆ ಅಷ್ಟೇ ಅದರಿಂದ ನೋವು ಬರುತ್ತೆ. ಅದಕ್ಕೆ ನಾವು ಸರಿಯಾದ ಸಮಯದಲ್ಲಿ
ಡಾಕ್ಟ್ರಿಗೆ ನಾವು ಕನ್ಸಲ್ಟ್ ಮಾಡ್ತಾ ಇರಬೇಕು ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ, ಎಸ್ಪೆಷಲಿ ಲೇಡೀಸು. ಯಾಕಂದ್ರೆ ಲೇಡೀಸ್ ಬೋನ್ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಚೆಕ್ ಮಾಡ್ಕೊತಾ ಇದ್ರೆ ನಾವು ಆ ಬೋನ್ ಹೆಲ್ತ್ನ ಕಾಪಾಡ್ಕೋಬಹುದು. ಈಗ ಅದರಲ್ಲಿ ಟಿ ಸ್ಕೋರ್ ಅನ್ನುವಂಥ ಒಂದು ಆ ಸ್ಕೋರಿನ ಮೂಲಕ ಅಳಿತೀರಿ ಅನ್ನುವಂತ ಕೇಳಿದ್ವಿ. ಏನು ಟಿ ಸ್ಕೋರ್ ಅಂದ್ರೆ ಏನು ಅಂತ? ಈ ಎಲುಬಿನ ಸಾಂದ್ರತೆ ಕುಗ್ಗಿದೆಯಪ್ಪ ಅಂತ ಯಾವ ರೀತಿಯಾಗಿ ಹೇಳ್ಬೋದು ಅಂದ್ರೆ, ಒಂದು ಎಕ್ಸ್ರೇದಲ್ಲಿ ನಾವು ಕಂಡ್ಕೋಬಹುದು. ಬಟ್ 30% ಬೋನ್ ಲಾಸ್ ಮೇಲ್ಪಟ್ಟು ಬೋನ್ ಲಾಸ್ ಆಗಿದ್ರೆ ಅಷ್ಟೇ ಎಕ್ಸ್ರೇದಲ್ಲಿ ಕಾಣಿಸುತ್ತೆ. ಅಂದ್ರೆ ಈಗ ಆಸ್ಟಿಯೋಪೊರೋಸಿಸ್ ಅಂದ್ರೆ ಇದು ಲಾಸೇ, ಬೋನ್ ಲಾಸೇ. ಇದು ಸಾಂದ್ರತೆ ಕಡಿಮೆ ಆಗ್ತಾ ಇರುತ್ತೆ, ಬೋನ್ ಲಾಸ್ ಆಗುತ್ತೆ. ಸೊ ಈ 30% ಬೋನ್ ಲಾಸ್ ಆದಾಗಷ್ಟೇ ಎಕ್ಸ್ರೇದಲ್ಲಿ ಕಾಣಿಸುತ್ತೆ. ಡೆಕ್ಸಾ ಸ್ಕ್ಯಾನ್ ಅಂತ ಒಂದು ಹೊಸದು ಬಂದಿದೆ. ಆ ಡೆಕ್ಸಾ ಸ್ಕ್ಯಾನ್ ಏನಪ್ಪಾ ಅಂತಂದ್ರೆ 5 to 8% ಆಫ್ ಬೋನ್ ಲಾಸ್ ಇದ್ರೂ ಅದರಲ್ಲಿ ಕಂಡ್ಕೋಬಹುದು. ಸೊ ಈ ಡೆಕ್ಸಾ ಸ್ಕ್ಯಾನ್ ಮಾಡ್ಬಿಟ್ಟು ಅದರಲ್ಲಿ ಟಿ ಸ್ಕೋರ್ ಅಂತ ಮಾಡ್ತಾರೆ. ಟಿ ಸ್ಕೋರ್ ಅಂದ್ರೆ ಇವ್ರದನ್ನ 3-4 ಪಾಯಿಂಟ್ ಕಡೆಯಿಂದ ಬೋನ್ ಟೆಸ್ಟ್ ಮಾಡಬೇಕು. ಒಂದು ಬೆನ್ನಿನ ಎಲುಬು, ಒಂದು ಮಣಿಕಟ್ಟು, ಒಂದು ಗೆಜ್ಜೆ ಎಲುಬು. ಈ 3 ಎಲುಬು ಕಡೆಯಿಂದ ನಾವು ಆ ಎಲುಬಿನ ಸಾಂದ್ರತೆಯನ್ನು ಈ ಡೆಕ್ಸಾ ಸ್ಕ್ಯಾನ್ ಮುಖಾಂತರ ಟೆಸ್ಟ್ ಮಾಡಿ ಅವ್ರ ಏಜಿಗೆ ಇನ್ನು ಬೇರೆ ಪರ್ಸನ್, ನಾರ್ಮಲ್ ಪರ್ಸನಲ್ಲಿ ಎಷ್ಟು BMD ಸ್ಕೋರ್ ಇರಬೇಕು ಅದಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ. 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಆ 2 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಕಾರ ಟಿ ಸ್ಕೋರ್ ಬರುತ್ತೆ. ಈಗ ನಾರ್ಮಲ್ ಟಿ ಸ್ಕೋರ್ ಆಸ್ಟಿಯೋಪೊರೋಸಿಸ್ ಪ್ರಕಾರ -1 to 0. ಎಲ್ಲರೂ ನಾವೇನ್ ತಿಳ್ಕೊತೀವಿ ನಾರ್ಮಲ್ ಅಂದ್ರೆ 0 ಅಂತ. ಇದು 0 to -1 ಈಸ್ ನಾರ್ಮಲ್ ಟಿ ಸ್ಕೋರ್. ಆಮೇಲೆ -1 to -2.5 ಏನಿದೆ ಅಲ್ರಿ, ಇದು ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. -2.5 ಕಿಂತ ಜಾಸ್ತಿ ಇತ್ತಂದ್ರೆ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅಂತ ಪೇಷಂಟ್ಸ್ಗೆ ಸುಮ್ಮನೆ ಸ್ವಲ್ಪ ಕಾಲ್ ಜಾರಿ ಬಿದ್ರೂ ಫ್ರಾಕ್ಚರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. -2.5 ಕಿಂತ ಜಾಸ್ತಿ ಇದ್ರೆ ಸ್ಕೋರ್, ಟಿ ಸ್ಕೋರ್. ಈಗ ಎಕ್ಸಾಂಪಲ್ ಹೆಂಗ್ ಹೇಳ್ತೀನಿ ನಾನು ಅಂತಂದ್ರೆ, ಎಲುಬಿನಲ್ಲಿ ರಂಧ್ರಗಳು ಇದ್ದೇ ಇರುತ್ತೆ. ಅಂದ್ರೆ ರಂಧ್ರಗಳು ಹೆಂಗಂದ್ರೆ ಒಂದಕ್ಕೊಂದು ಕನೆಕ್ಷನ್, ಆಸ್ಟಿಯಾನ್ಸ್ ಅಂತ ಇರ್ತವೆ. ಎಲುಬಿನ ಸೆಲ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈ ಆಸ್ಟಿಯೋಪೊರೋಸಿಸ್ ಅಂತಂದ್ರೆ ಆ ಕನೆಕ್ಷನ್ ಅನ್ನ ದೂರ ಮಾಡುತ್ತೆ. ಅಂದ್ರೆ ಆ ರಂಧ್ರಗಳು ದೊಡ್ಡ ಆಗ್ಬಿಡ್ತಾವ. ಸರ್, ಈಗ ಅದನ್ನು ನಾವು ಎಲುಬಿನ ಸಾಂದ್ರತೆಯನ್ನು ಗಟ್ಟಿಮುಟ್ಟಾಗಿ ಮಾಡ್ಕೋಬೇಕು, ಸಾಂದ್ರತೆನ ಹೆಚ್ಚು ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಟ್ರೀಟ್ಮೆಂಟ್ ನಾವು 3-4 ಇದರಲ್ಲಿ ವಿಂಗಡಿಸ್ಕೋಬಹುದು. ಒಂದು ಪೇಷಂಟ್ ಎಜುಕೇಶನ್ ಅಂತ ಹೇಳ್ತೀವಿ. ರೋಗಿಗಳಿಗೆ ಅಥವಾ ಜನಗಳಿಗೆ ನಾವು ಈ ಎಲುಬಿನ ಸಾಂದ್ರತೆ ಬಗ್ಗೆ ತಿಳಿ ಹೇಳಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೋಬೇಕು. ಇವತ್ತು ನಾಳೆ ಜಮಾನದಲ್ಲಿ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ. ಯಾವುದಕ್ಕೂ ನಾವು ಫಿಸಿಕಲ್ ಆಕ್ಟಿವಿಟಿಗಳಿಗೆ ಬಹಳ ಕಡಿಮೆ ಒತ್ತು ಇದೆ. ಅದಕ್ಕೋಸ್ಕರವಾಗಿ ವಾಕಿಂಗ್ ಮಾಡಬೇಕು. ಆಮೇಲೆ ಸರಿಯಾದ ಕ್ಯಾಲ್ಸಿಯಂ ಯುಕ್ತ ಅಂತ ಒಂದು ಆಹಾರ ಸೇವನೆ ಮಾಡಬೇಕು. ಆಮೇಲೆ ಈ ಸ್ಮೋಕಿಂಗ್ ಇಂದ ಏನಾಗುತ್ತೆ, ನಿಕೋಟಿನ್ ನಮ್ಮ ಬೋನ್ಸ್ ಮೇಲೆ ಎಫೆಕ್ಟ್ ಆಗಿ ಕ್ಯಾಲ್ಸಿಯಂ ಎಫೆಕ್ಟ್ ಅನ್ನು ಕಡಿಮೆ ಮಾಡುತ್ತೆ. ಆಲ್ಕೋಹಾಲ್ ಕೂಡ ಅಷ್ಟು, ಮದ್ಯಪಾನ ಸೇವನೆ, ಅದಕ್ಕೆ ಅವೆರಡನ್ನು ನಾವು ಚೇಂಜ್ ಮಾಡಬೇಕು. ಆಮೇಲೆ ಕ್ಯಾಲ್ಸಿಯಂ ಯುಕ್ತವಾದಂತಹ ಆಹಾರ ಪದಾರ್ಥಗಳು, ರಾಗಿ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ತೊಪ್ಪಲ್ ಪಲ್ಯ ಆಗಿರ್ಬೋದು, ಬೀನ್ಸು, ಇವೆಲ್ಲ ಕ್ಯಾಲ್ಸಿಯಂ ಯುಕ್ತವಾದಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಅದು ಇಂಪಾರ್ಟೆಂಟ್. ಇನ್ನೊಂದು ಸನ್ಲೈಟ್ ಎಕ್ಸ್ಪೋಜರ್, ಸೂರ್ಯನ ಕಿರಣಗಳನ್ನು ನಾವು ಬೆಳಗ್ಗೆ 8 ಗಂಟೆಗೆ 9:30 10 ಗಂಟೆವರೆಗೂ ನಾವು ಮೈಗೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಸೂರ್ಯನ ಕಿರಣಗಳಿಗೆ ಕೂತ್ರೆ ಅದು ನಮ್ಮ ಬಾಡಿಯಲ್ಲಿ ವಿಟಮಿನ್ D3 ಅಂತ ಒಂದು ಹಾರ್ಮೋನ್ ಅದು ಉತ್ಪತ್ತಿ ಆಗುತ್ತೆ. 7-ಡಿಹೈಡ್ರೋಕೊಲೆಸ್ಟ್ರಾಲ್ ಅಂತ ಒಂದು ಸಬ್ಸ್ಟೆನ್ಸ್ ಇರುತ್ತೆ ಚರ್ಮದ ಕೆಳಗಡೆ. ಯಾವಾಗ ಅದು ವಿಟಮಿನ್ D3 ಸನ್ಲೈಟ್ ಬಿದ್ದ ತಕ್ಷಣ ಅದು ವಿಟಮಿನ್ D3 ಕನ್ವರ್ಟ್ ಆಗುತ್ತೆ. ಈ ವಿಟಮಿನ್ D3 ಏನ್ ಮಾಡುತ್ತೆ ಅಂದ್ರೆ ನಾವು ತಗೊಂಡಂತ ಆಹಾರ, ಬಾಯಿಯಿಂದ ತಗೊಂಡಂತ ಕ್ಯಾಲ್ಸಿಯಂನ ಹೊಟ್ಟೆಯಲ್ಲಿ ಇಂಗಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದನ್ನು ಒಯ್ದು ಆ ಕ್ಯಾಲ್ಸಿಯಂನ ಎಲುಬಿನಲ್ಲಿ ಹಾಕುತ್ತೆ. ವಿಟಮಿನ್ D3 ಕೆಲಸ. ಆಮೇಲೆ ಕಿಡ್ನಿ ಲಿವರ್ ಇವೆರಡೂ ಫಂಕ್ಷನ್ ಬಹಳ ಇಂಪಾರ್ಟೆಂಟ್ ವಿಟಮಿನ್ D3 ಸಲುವಾಗಿ. ಸರ್, ಈ ರೋಗದ ಬಗ್ಗೆ ಅರಿವು ಮುಖ್ಯ ಬೇಕು ಮನುಷ್ಯನಿಗೆ ಅಂತೇಳಿ. ಈಗ ಯಾಕಂದರೆ ಇದರಿಂದ ಸಾಕಷ್ಟು ರೀತಿಯ ತೊಂದರೆಗಳಾಗ್ತವೆ. ಈಗ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಕೈ ಅಥವಾ ಕಾಲು ಏನಾದರೂ ಮೂಳೆ ಮುರಿತೆ ಅಂತಂದರೆ ಆತನ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ತುಂಬಾ ಗಂಭೀರ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಅರಿವು ಎಷ್ಟು ಬೇಕು ಜನಗಳಿಗೆ ಅಂತ. ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಫ್ರೆಜಿಲಿಟಿ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂತಂದರೆ ಗೆಜ್ಜೆ ಎಲುಬಿನ ಫ್ರಾಕ್ಚರ್, ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗಿರ್ಬೋದು, ಫ್ರಾಕ್ಚರ್ ನೆಕ್ ಆಫ್ ದ ಫೀಮರು, ಆಮೇಲೆ ಬೆನ್ನಿನ ಎಲುಬಿನ ಫ್ರಾಕ್ಚರ್. ಅಜ್ಜಿ ಒಬ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ, ಲಾಸ್ಟ್ ಸೀಟಲ್ಲಿ ಕೂತಿರ್ತಾಳೆ, ಅವ್ನ ಡ್ರೈವರ್ ನೋಡಂಗೆ ಇಲ್ಲ, ಅದು ಜಂಪ್ ಮ್ಯಾಲೆ ಎತ್ತಿ ಹೋಗಿ ಕೂತ್ಬಿಡ್ತಾರೆ. ಅಜ್ಜಿ ಅಲ್ಲಿ ಬೆನ್ನು ಹಿಡ್ಕೊಂಡ್ಬಿಡುತ್ತೆ ಅವ್ರಿಗೆ, ಅಥವಾ ಬೆನ್ನಿನ ಫ್ರಾಕ್ಚರ್ ಆಗಿಬಿಡುತ್ತೆ. ಯಾಕಂದ್ರೆ ಅದು ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್. ಆ ಬೆನ್ನಿನ ಫ್ರಾಕ್ಚರ್ ಆಯಿತು ಅಂದ್ರೆ ಆ ಬೆನ್ನಿನ ಹಿಂದ್ಗಡೆ ದೊಡ್ಡ ನರ ಇರುತ್ತೆ. ಆ ದೊಡ್ಡ ನರ ನಮ್ಮ 2 ಕಾಲಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಆ ನರ ಏನಾದರೂ ಪ್ರೆಸ್ ಆಯಿತು ಅಂದ್ರೆ ಕಾಲಲ್ಲಿ ಶಕ್ತಿ ಹೋಗ್ಬಿಡುತ್ತೆ. ಕಾಲು ಶಕ್ತಿ ಹೋಯ್ತು ಅಂದ್ರೆ ಅವರು ಫ್ರಾಕ್ಚರ್ ಅದು ಈಲಾಗತನ ಅವ್ರಿಗೆ ನರದ ಶಕ್ತಿ ವಾಪಸ್ ಬರುತ್ತೋ ಇಲ್ಲೋ
ಗ್ಯಾರಂಟಿ ಇಲ್ಲ. ಈ ರೀತಿಯಾಗಿ ಪ್ರತಿಯೊಂದು ಪೇಷಂಟ್ ಈ ತರ ಬೆಡ್ ರಿಡನ್ ಆಗ್ತಾ ಹೋದ್ರೆ ಪ್ರೊಡಕ್ಟಿವಿಟಿ ಪಾಪ್ಯುಲೇಷನ್ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಒಂದು ದೇಶದ ಮೇಲೆ ಬರ್ಡನ್ ಆಗ್ಬೋದು. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅಂದರೆ ಇವರಿಗೆ ಆಸ್ಟಿಯೋಪೋರೋಸಿಸ್, ಈ ಕುಗ್ಗಿದ ಎಲುಬಿನ ಸಾಂದ್ರತೆ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಬೇಕು. ಈ ಫ್ರ್ಯಾಕ್ಚರ್ ಅನ್ನು ನಾವು ತಡೆಗಟ್ಟಬೇಕು. ಎಲ್ಲ ಫ್ರ್ಯಾಕ್ಚರ್ ತಡೆಗಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೂ ಇಂಥ ಫ್ರ್ಯಾಕ್ಚರ್ಗಳು ತಡೆಗಟ್ಟಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್, ಆಸ್ಟಿಯೋಪೋರೋಸಿಸ್ ಇಂದ ಸ್ವಲ್ಪ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. ಅದರಲ್ಲಿ ಒಂದು ಟ್ಯಾಬ್ಲೆಟ್ ಫಾರ್ಮ್ ಬರುತ್ತೆ, ಬಿಸ್ಫಾಸ್ಫನೇಟ್ಸ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ. ಆ ಟ್ಯಾಬ್ಲೆಟ್ಸ್ ನಾವು ಕರೆಕ್ಟಾಗಿ ತಗೋಬೇಕು. ಡಾಕ್ಟರ್ಗಳ ಮುಖಾಂತರ ಸಲಹೆ ತಗೊಂಡು ಅದನ್ನ ಟ್ರೀಟ್ಮೆಂಟ್ ತಗೋಬೇಕು. ಇನ್ನೂ ಒಂದು ಟೆರಾಪ್ಯಾರಾಟೈಡ್ ಇಂಜೆಕ್ಷನ್ ಅಂತ ಬರುತ್ತೆ, PTH ಅಂತ ಇರುತ್ತೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಂದು. ಈ ಇಂಜೆಕ್ಷನ್ ನಾವು ಇನ್ಸುಲಿನ್ ತರ ಇಂಜೆಕ್ಷನ್ ತಗೋಬೇಕು. ಪ್ರತಿನಿತ್ಯ 8 ಯೂನಿಟ್ಸ್ ಅದನ್ನ ಇಂಜೆಕ್ಷನ್ ಅಡ್ಜಸ್ಟ್ ಮಾಡಿಕೊಡ್ತಾರೆ ಪೆನ್ನಿಂದ, ಅದನ್ನ ಡೈಲಿ ತಗೊಳ್ತಾ ಹೋಗ್ಬೇಕು ಪ್ರತಿನಿತ್ಯ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಲುಬಿನ ಸಾಂದ್ರತೆ ಜಾಸ್ತಿ ಆಗುತ್ತೆ. ಇನ್ನು ಒಂದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಬರುತ್ತೆ. ಈ ಲೇಡೀಸ್ ಅಲ್ಲಿ ಋತು ನಿಂತೋದ್ಮೇಲೆ ಹಾರ್ಮೋನ್ ಯಾವ ಹಾರ್ಮೋನ್ ಡೆಫಿಷಿಯನ್ಸಿ ಇರುತ್ತೆ ಅವ್ರ ಬಾಡಿಯಲ್ಲಿ, ಅದೆಷ್ಟನ್ನು ಹಾರ್ಮೋನ್ ನಾವು ಆ ಬಾಕ್ಸ್ ಅಲ್ಲಿ ಹಾಕಿ ಅವ್ರಿಗೆ ಕೊಡ್ಬೋದು. ಅದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಅದು ಹೆಂಗಿರುತ್ತೆ ಬೋನಿಂದು ಅಂತಂದ್ರೆ, ಒಂದು ತೊಟ್ಟಿ ಇದ್ದಂತೆ ಬೋನಿಂದ ಇದು. ಈ ಕಡೆಯಿಂದ ಕ್ಯಾಲ್ಸಿಯಂ ಹಾಕ್ತಾ ಇರ್ತಾರೆ, ಈ ಕಡೆಯಿಂದ ಕ್ಯಾಲ್ಸಿಯಂ ತೆಗಿತಾ ಇರ್ತಾರೆ, ಎಕ್ಸ್ಟ್ರಾ ಕ್ಯಾಲ್ಸಿಯಂ. ಅದು ಎರಡನ್ನೂ ಸಮತೋಲನ ಇರಬೇಕು, ಇಕ್ಲಿಬ್ರಿಯಂ ಅಂತ ಹೇಳ್ತೀವಿ ನಾವು. ಈ ತೊಟ್ಟಿ ಒಳಗಡೆ ಕ್ಯಾಲ್ಸಿಯಂ ಹಾಕೋದು ಮತ್ತೆ ಎಕ್ಸ್ಟ್ರಾ ಕ್ಯಾಲ್ಸಿಯಂ ತೆಗೆಯೋದು. ಸೊ ಈಗ ನಾವು PTH ಹಾರ್ಮೋನ್ ಕೊಡೋದ್ರಿಂದ ಏನಾಗುತ್ತೆ, ಎಕ್ಸ್ಟ್ರಾ ಕ್ಯಾಲ್ಸಿಯಂ ಹಾಕ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾಕೆ ಆ ಥರ ಮಾಡ್ತಾರೆ ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಬರಬೇಕು. ಈಗ ನಾವು ಹೆಂಗಂದ್ರೆ ಗಿಲಾವ್ ಮಾಡಬೇಕಾದಾಗ ಎಲ್ಲ ಕಡೆ ಗೋಡೆ ಗಿಲಾವ್ ಹೊಡೆದ್ ಬಿಡ್ತೀವಿ, ಆಮೇಲೆ ಒಂದು ಕಟ್ಟಿಗೆ ತಗೊಂಡು ಅಥವಾ ರೂಲ್ ತಗೊಂಡು ಸ್ಲೈಡ್ ಮಾಡಿ ಆ ತರ ಟ್ರಿಮ್ಮಿಂಗ್ ಮಾಡ್ಬೇಕು. ಇದು PTH ಹಾರ್ಮೋನ್ ಏನಿದೆ ಅದು ಕ್ಯಾಲ್ಸಿಯಂ ಎಕ್ಸ್ಟ್ರಾ ಹಾಕ್ಸ್ಬಿಡುತ್ತೆ. ಈ ನಾನೇನು ಗೋಲಿ ಹೇಳಿದೆ, ಬಿಸ್ಫಾಸ್ಫನೇಟ್ಸ್ ಅಂತ ಒಂದು ಟ್ಯಾಬ್ಲೆಟ್ ಹೇಳಿದೆ, ಆ ಟ್ಯಾಬ್ಲೆಟ್ ಏನ್ ಮಾಡುತ್ತೆ, ಎಕ್ಸ್ಟ್ರಾ ಕ್ಯಾಲ್ಸಿಯಂನ ತೆಗೆಯುತ್ತೆ. ಅದರಿಂದ ಇವು ಎರಡೂ ಏನಾಗುತ್ತೆ, ಸಮತೋಲನ ಮಾಡಿ ಎಲುಬಿನ ಸಾಂದ್ರತೆಯನ್ನು ಜಾಸ್ತಿ ಮಾಡಲು ಪ್ರಯತ್ನ ಮಾಡುತ್ತೆ. ಯಾವ ರೀತಿಯಾಗಿ ನಾವು ಈ ಆಸ್ಟಿಯೋಪೋರೋಸಿಸ್ ಫ್ರ್ಯಾಕ್ಚರ್, ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಅನ್ನು ತಡೆಗಟ್ಟಬೇಕು. ಫಸ್ಟ್ ನಾವು ಜೀವನ ಶೈಲಿಯನ್ನು ನಾವು ಬದಲಿಸಬೇಕು. ಅದು ಒಂದು ಸೂತ್ರ, ಮೊದಲನೇ ಸೂತ್ರ. ಎರಡನೇ ಸೂತ್ರ, ಧೂಮ್ರಪಾನ ಮತ್ತೆ ಮದ್ಯಪಾನ ಮಾಡಬಾರ್ದು. ಮೂರನೇ ಸೂತ್ರ, ಸರಿಯಾದ ವೈದ್ಯರಿಂದ ಚಿಕಿತ್ಸೆ ತಗೊಂಡು, ಆಮೇಲೆ ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಅಡ್ವೈಸ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಇದು ಮಾಡಬೇಕು. ನಾಲ್ಕನೇದು ಸನ್ಲೈಟ್ ಎಕ್ಸ್ಪೋಜರ್, ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಜರ್ ಆಗೋದು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಬೋದು. ಆಮೇಲೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ವಾಕಿಂಗ್ ಸ್ಟೈಲ್ ಅಲ್ಲಿ ಆಗಿರ್ಬೋದು. ಆಮೇಲೆ ನೈಟ್ ಟೈಮ್ಸ್ ಅಲ್ಲಿ ನಾವು ಬಾತ್ರೂಮ್ ಹೋಗ್ಬೇಕಾದಾಗ ಎಲ್ಡರ್ಲಿ ಪೇಷಂಟ್ಸ್ ಅಂದ್ರೆ ದೊಡ್ಡವರು, ವಯಸ್ಸಾದವರು, ಲೈಟ್ ಹಾಕಿ ಒಂದು 1 ನಿಮಿಷ ಕೂತ್ಕೊಂಡು ಬಾಡಿ ಎಲ್ಲ ರೂಮಿಗೆ ಅಡ್ಜಸ್ಟ್ ಆದ್ಮೇಲೆ ಮೆಲ್ಲಕ್ಕೆ ಅವರಾಗಿ ಅನುಕೂಲ ತಗೊಂಡು ಅಥವಾ ಯಾರಾದರೂ ಸಹಾಯ ಕೇಳ್ಕೊಂಡು ಬಾತ್ರೂಮ್ ಹೋಗ್ಬೇಕು. ಬಾತ್ರೂಮ್ ಅಲ್ಲೆಲ್ಲ ಚೆನ್ನಾಗಿ ಹೋಲ್ಡರ್ಸ್ ಹಾಕ್ಸ್ಬೇಕು, ಹಿಡ್ಕೊಳ್ಳಿಕ್ಕೆ ಏಳ್ಲಿಕ್ಕೆ. ಯಾಕಂದ್ರೆ ಎಷ್ಟೋ ಸಲ ನಾವು ಜಾರ್ತಾವ. ಆಮೇಲೆ ತೆಳಗಡೆ ಬಂಡೆ ಸರ್ಫೇಸಸ್ ಅದನ್ನೆಲ್ಲ ನಾವು ನೋಡ್ಬೇಕು. ಈ ರೀತಿಯಾಗಿ ಒಂದು 8 ನಮ್ಮ ಹತ್ರ ಪಾಯಿಂಟ್ಸ್, ಸೂತ್ರಗಳಿದೆ. ಈ ಎಲ್ಲಾ ಸೂತ್ರಗಳನ್ನ ನಾವು ಅಳವಡಿಸ್ಕೊಂಡ್ರೆ ಈ ಫ್ರೆಜಿಲಿಟಿ ಫ್ರ್ಯಾಕ್ಚರ್ ಎಂಬುದನ್ನು ನಾವು ನಿಂದ್ರಿಸ್ಬೋದು. ಸರ್, ಈಗ ಸಾಕಷ್ಟು ಜನ ಹೇಳ್ತಿರ್ತಾರೆ ವಾಕ್ ಮಾಡಬೇಕು, ವಾಕ್ ಮಾಡೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗ್ತದೆ, ಜೊತೆಗೆ ಎಲ್ಲ ರೀತಿಯ ಆರ್ಗನ್ಸ್ಗಳಿಗೆ ಅದು ವಾಕ್ ಒಳ್ಳೆಯ ಒಂದು ಬಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಜಾಸ್ತಿ ವಾಕ್ ಮಾಡಿದ್ರೆ ಮಂಡಿ ನೋವು ಬರ್ಬೋದು. ಇದು ಎಷ್ಟರ ಮಟ್ಟಿಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾವುದು ಒಂದು ಲಿಮಿಟ್ ಅಲ್ಲಿ ತಗೊಂಡ್ರೆ ಅದು ಕರೆಕ್ಟ್. ನೀವು ಲಿಮಿಟ್ ಮೀರಿ ಕೊಡಿದ್ರೆ ಅಮೃತನೂ ವಿಷ ಆಗುತ್ತೆ ಅಷ್ಟೇ. ಸೊ ಹಂಗಾಗಿ ನಾವು ವಾಕಿಂಗ್ ಮಾಡೋದ್ರಿಂದ ಬೋನಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಇದು ಸ್ಟಿಮ್ಯುಲಸ್ ಮಾಡಿ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಕರೆಕ್ಟ್. 1.5 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ವಾಕಿಂಗ್ ಮಾಡಿ. 5 ಕಿಲೋಮೀಟರ್, 10 ಕಿಲೋಮೀಟರ್ ನಾನು ಜಗ್ಗಿ ವಾಕಿಂಗ್ ಮಾಡಿದ್ರೆ ಜಲ್ದಿ ಶುಗರ್ ಕಂಟ್ರೋಲ್ ಆಗುತ್ತೆ, ಜಲ್ದಿ ಇದಾಗುತ್ತೆ, ಶುದ್ಧ ತಪ್ಪು. 2 ರಿಂದ 3 ಕಿಲೋಮೀಟರ್ ಅಷ್ಟಕ್ಕೆ ಸೀಮಿತ. ಅವಾಗ ನಿಮ್ಮ ಬಾಡಿದೆಲ್ಲ ಅಂಗಾಂಗಗಳು ಕರೆಕ್ಟ್ ಆಗಿರ್ತವೆ, ನಿಮ್ಮ ಜಾಯಿಂಟ್ಸು ಸೌದೋಗಲ್ಲ. ಅದು ನಿಮ್ಗೆ 1.5 ಕಿಲೋಮೀಟರ್, 2 ಕಿಲೋಮೀಟರ್ ವಾಕಿಂಗ್ ಅಥವಾ 2.5 ಕಿಲೋಮೀಟರ್ ನಿಮ್ಗೆ ಎಷ್ಟು ಅನುಕೂಲ ಇದೆ ನಿಮ್ಮ ಶಕ್ತಿ ಯೋಗ್ಯತೆ ಅನುಸಾರವಾಗಿ ನೀವು ಮಾಡಿರಿ. ಇದು ಯಾಕಂದ್ರೆ ತುಂಬಾ ಜನ ಅಂತಿರ್ತಾರೆ ಜಾಸ್ತಿ ವಾಕಿಂಗ್ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ, ಶುಗರ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ವೈದ್ಯರು ನೋಡಿದ್ರೆ ವಾಕಿಂಗ್ ಮಾಡಬೇಡ ಅಂತ ಹೇಳ್ತಾರೆ. 1.5-2 ಕಿಲೋಮೀಟರ್ ವರೆಗೂ ನೀವು ನಿಮ್ಮ ಯೋಗ್ಯತೆ ಶಕ್ತಿ ಮಾಡಿರಿ. ಸರ್, ಈಗ ತಗ್ಗಿದ ಎಲುಬಿನ ಸಾಂದ್ರತೆ, ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬೇಕು. ಜನಗಳಿಗೆ ಇದರಿಂದ ಸಾಮಾಜಿಕ ತೊಂದರೆಗಳು ಮತ್ತು ಆರ್ಥಿಕ ತೊಂದರೆಗಳು ಕೂಡ ದೂರ ಮಾಡಬಹುದು ಅಂತ ಹೇಳಿ, ಹೇಗೆ ಇದ್ರ ಬಗ್ಗೆ ಸ್ವಲ್ಪ? ಯೂಶಲಿ ನಾನೇನ್ ಮಾಡ್ತಿದ್ದಾರೆ, ಮೊದಲು ಫಸ್ಟ್ ನಾನು ರಾಯಚೂರಿಗೆ ಬಂದಾಗ BMD ಕ್ಯಾಂಪ್ಸ್ ಅಂತ ಮಾಡ್ತಿದ್ವಿ, ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್ಸ್ ಅಂತಂದು. ಬಾಂಬೆಯಿಂದ ಅಥವಾ ಹೈದರಾಬಾದ್ ಇಂದ ನಾವು ಒಂದು ಮಷಿನ್ ತರಿಸ್ತಿದ್ವಿ. ಈ ಮಷಿನ್ ಅವ್ರ ಎಲುಬಿನ ಸಾಂದ್ರತೆಯನ್ನು ಟೆಸ್ಟ್ ಮಾಡುತ್ತೆ, T ಸ್ಕೋರ್ ಕೊಡ್ತಿತ್ತು ಪೇಷಂಟ್.
ನಾನು ಪೇಪರಲ್ಲೆಲ್ಲ ಪಬ್ಲಿಸಿಟಿ ಮಾಡಿಸಿ ಈ ಸ್ಕೋರ್ ಮಾಡ್ಕೊಡ್ತೀವಿ ಪೇಷಂಟ್ಗೆ ಬರ್ರಿ ಅಂತ. ಅವಾಗೆಲ್ಲ ಇನಿಷಿಯಲಿ 35-40 ಪೇಷಂಟ್ ಬರ್ತಾಯಿದ್ರು. ಅವರಿಗೆಲ್ಲ ಟಿ ಸ್ಕೋರ್ ಮುಖಾಂತರ ಆ ಸ್ಕೋರಿಂಗ್ ಸಿಸ್ಟಮ್ ಮಾಡಿ ಅವರಿಗೆ ಆ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಆ ರೀತಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಆ ಆಸ್ಟಿಯೋಪೊರೋಸಿಸ್ ಫ್ರ್ಯಾಕ್ಚರ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆಂಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಆಲ್ರೆಡಿ ಹೇಳಿದ್ರಿ ಸಾಮಾಜಿಕವಾಗಿ ಮತ್ತು ನಮ್ಮ ಆರ್ಥಿಕವಾಗಿ ಏನೇನು ಬೆನಿಫಿಟ್ ಸಿಗಬೇಕು ಅವೆಲ್ಲ ಬೆನಿಫಿಟ್ ಸಿಗುತ್ತೆ. ಜೀವನ ಶೈಲಿ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಜೀವನ ಶೈಲಿ ಮುಖ್ಯ ಅಂತೇಳಿ. ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು? ಈಗ ಯಾವುದೇ ಕಾಯಿಲೆ ಬರಬೇಕಂದ್ರೆ ನಮ್ಮ ಜೀವನ ಶೈಲಿನಿಂದನೇ ಕಾಯಿಲೆಗಳು ಬರ್ತವೆ ಅಂತ ಕೇಳಿದ್ವಿ. ಆಸ್ಟಿಯೋಪೊರೋಸಿಸ್ ವಿಷಯಕ್ಕೆ ಬಂದಾಗ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು, ಇದರ ಬಗ್ಗೆ ಹೇಳಿ ಸರ್. ಈಗ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಮಾಡ್ಬೇಕು ಅಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಎಲ್ಲೆಲ್ಲಿ ನಿಮ್ಗೆ ಎಷ್ಟು ಸಾಧ್ಯತೆ ಇದೆ ನಿಮ್ಮ ಕೈಲೇ ಮಾಡೋಂಥದ್ದು ಏನಿದೆ ಅದು ಮಾಡಿಬಿಡ್ರಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗಿದೆ, ನೀವು ಹಾಸ್ಪಿಟಲಲ್ಲಿ ಅಥವಾ ಎಲ್ಲೇ ಒಂದು ಕಡೆ ಕಾಂಪ್ಲೆಕ್ಸ್ ಬಿಲ್ಡಿಂಗಲ್ಲಿ ನಿಂತಿರೋ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗಿದೆ ತಾನೆ, ಅದಕ್ಕೆ ಲಿಫ್ಟಿಗೆ ಯಾಕೆ ಹೋಗ್ಬೇಕು? ನೀವು ಫಸ್ಟ್ ಫ್ಲೋರ್ ಒಂದು 20 ಹೆಜ್ಜೆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ನಾನು ಹೇಳ್ತಾ ಇರೋದು. ಅಥವಾ ನೀವು ಇಲ್ಲೇ ಒಂದು ಶಾಪಿಗೆ ಹೋಗಿ ಸ್ವಲ್ಪ ಏನೋ ತೊಗೊಂಬರ್ಬೇಕು, ಅದು ಗಾಡಿ ತೊಗೊಂಬಂತ ಬೇಕಾಗಿಲ್ಲ, ಅದನ್ನ ನೀವು ವಾಕಿಂಗ್ ಮಾಡ್ಕೊಂತ ಹೋಗಿ ತೊಗೊಂಬಂದ್ರೆ ಸಾಕು. ಆ ರೀತಿಯಾಗಿ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಚೇಂಜಸ್, ಸಣ್ಣ ಸಣ್ಣ ಬದಲಾವಣೆಗಳಿಂದ ನಾವು ಎಷ್ಟೋ ಕಣ್ಕೋಬಹುದು. ಆಮೇಲೆ ಫುಡ್, ಕ್ಯಾಲ್ಸಿಯಂ ಯುಕ್ತವಾದಂತಹ ಆಹಾರ, ಅದನ್ನು ನಾವು ಮೊದಲೇ ಟಿಕ್ ಮಾಡ್ಕೋಬೇಕು. ಯಾವುದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅದನ್ನು ಹೇಗೆ ತಗೋಬೇಕು? ರಾಗಿ ಮತ್ತೆ ಡೈರಿ ಪ್ರಾಡಕ್ಟ್ಸ್, ಹಾಲು ಆಯ್ತು, ಮೊಸರು ಆಯ್ತು, ಅದರಲ್ಲಿ ಏನಾಗುತ್ತೆ ವಿಟಮಿನ್ ಡಿ ಯುಕ್ತವಾದಂತಹ ಮೊಸರು, ವಿಟಮಿನ್ ಡಿ ಯುಕ್ತವಾದಂತಹ ಹಾಲು ಅಂತ ಬರುತ್ತೆ. ಆ ರೀತಿ ಡೈರಿ ಪ್ರಾಡಕ್ಟ್ಸ್ ಇರುತ್ತೆ, ಡೈರಿ ಪ್ರಾಡಕ್ಟ್ಸ್ ಮಾಡ್ಕೊಂಡು ತಗೋಬಹುದು. ಡ್ರೈ ಫ್ರೂಟ್ಸ್ ತಗೋಬಹುದು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ತೊಪ್ಪಲ್ ಪಲ್ಯ ತರಕಾರಿಗಳು ಜಾಸ್ತಿ ತಗೋಬೇಕು. ಬೆಲ್ಲ, ಆ ರೀತಿಯಾದಂತಹ ಒಂದು ಅಂಶಗಳು ಇರ್ತಾವಲ್ಲ ಸರ್. ಆಮೇಲೆ ಫ್ರೂಟ್ಸ್, ಭಾಳ ಫ್ರೆಶ್ ಫ್ರೂಟ್ಸ್ ಅಲ್ಲಿ ಅದರಲ್ಲೇನು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಆ ರೀತಿಯಾಗಿ ಕ್ಯಾಲ್ಸಿಯಂ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ನಾವು ಇದು ಸೇವನೆ ಮಾಡಬೇಕು, ಆಹಾರ ಸೇವನೆ. ಸರ್, ಈಗ ಎಲುಬಿನ ಸಾಂದ್ರತೆಗೆ ಅನ್ನುವಂಥ ವಿಷಯಕ್ಕೆ ಬಂದಾಗ ಸಾಕಷ್ಟು ತೊಂದರೆಗಳನ್ನು ನಾವು ಹಳ್ಳಿಗಳಲ್ಲಿ ಕಾಣ್ತೀವಿ. ಸರ್, ನನಗೆ ಕಾಲು ಹಿಡ್ಕೊಂಡು ಬಿಟ್ಟಿದ್ದೆ ಸರ್, ಇದ್ದಕ್ಕಿದ್ದಂಗೆ ಏನಂತ ಗೊತ್ತಾಗಿಲ್ಲ, ಹೊಲಕ್ಕೆ ಹೋಗಿದ್ದೆ, ಕಾಲು ಹಿಡ್ಕೊಂಡು ಬಿಟ್ಟದ, ನಡೆಯೋಕ್ಕೆ ಬರ್ತಾ ಇಲ್ಲ ಅಂತೇಳಿ. ಆವಾಗ ನಿಮ್ಮ ಹತ್ರ ಬರ್ತಾರೆ, ನೀವು ಟ್ರೀಟ್ಮೆಂಟ್ ಕೊಡ್ತೀರಿ. ಯುವಕರಲ್ಲಿ ಈ ಎಲುಬಿನ ಸಾಂದ್ರತೆ ಕಡಿಮೆ ಆಗಲಿಕ್ಕೆ ಏನು ಕಾರಣಗಳು ಇರ್ಬೋದು? ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಬಾಡಿ ಒಳಗಡೆ ಬೇರೆ ಬೇರೆ ಹಾರ್ಮೋನ್ಸ್ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ಈಗ ಒಂದು ರೋಗ ಬರುತ್ತೆ ಪಾರ್ಕಿನ್ಸೋನಿಸಮ್ ಅಂತ, ನೀವು ಕೇಳಿರ್ಬೋದು. ಮನುಷ್ಯನಿಗೆ ನಡಿಲಿಕ್ಕೆ ಕಷ್ಟ, ಸ್ವಲ್ಪ ನಡಿಬೇಕಂತಾನೆ ನಡಿಲಿಕ್ಕೆ ಆಗಲ್ಲ, ಆಮೇಲೆ ಮತ್ತೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿಂದ್ರಬೇಕಂದ್ರೆ ನಿಂದ್ರಸಕ್ಕಾಗಲ್ಲ, ಅದಕ್ಕೆ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೀವಿ. ಅಂತ ಪೇಷಂಟ್ ಅಲ್ಲಿ ಎಲುಬಿನ ಸಾಂದ್ರತೆ ಕುಗ್ಗುತ್ತೆ. ಆ ರೀತಿ ಅವ್ರು ಮತ್ತೆ ಈಗ ಸಣ್ಣ ವಯಸ್ಸಲ್ಲಿ ಪಾರ್ಕಿನ್ಸೋನಿಸಮ್ ಇತ್ತಂದ್ರೆ ಆಸ್ಟಿಯೋಪೊರೋಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಈ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಕ್ಯಾನ್ಸರ್ ಗಡ್ಡೆ ಬೇರೆ ಕಡೆ ಸ್ಪ್ರೆಡ್ ಆದಾಗ ಎಲುಬಿನ ಸಾಂದ್ರತೆಯನ್ನು ಕುಗ್ಗಿಸುತ್ತೆ. ಅಂದ್ರೆ ಎಲುಬಿನಾಗೂ ಸ್ಪ್ರೆಡ್ ಆಗ್ಬಿಟ್ಟು ಎಲುಬಿನ ಸಾಂದ್ರತೆ ಕುಗ್ಗುತ್ತೆ. ಈ ಬೆನ್ನಿನ ಎಲುಬಿನಲ್ಲಿ ಸಾಂದ್ರತೆ ಕಡಿಮೆ ಆಗ್ಬೋದು, ಅಥವಾ ಚಪ್ಪೆ ಮೂಳೆ ಎಲುಬಿನಲ್ಲಿ ಸಾಂದ್ರತೆ ಕಡಿಮೆ ಆಗ್ಬೋದು, ಅದು ಕ್ಯಾನ್ಸರ್ ಇಂದ ಆಗಿರ್ಬೋದು. ಅಥವಾ ಲಾಂಗ್ ಟರ್ಮ್ ನಾನು ಹೇಳಿದೆ ಡ್ರಗ್ಸ್ ಇಂದ, ಆಮೇಲೆ ಯಾವ್ದಾವ್ದೋ ಸಣ್ಣ ಸಣ್ಣ ಗೋಲಿ ತಗೊಳ್ತಾರೆ, ತೊಪ್ಲ ಗಿಡ ಮೂಲಿಕೆಗಳು, ಅದರಲ್ಲಿ ಏನಿರುತ್ತೋ ನಮ್ಗೆ ಗೊತ್ತಿಲ್ಲ. ಆ ರೀತಿಯಾಗಿ ಅವೆಲ್ಲ ಏನಾಗುತ್ತೆ, ಎಲುಬಿನ ಮೇಲೆ ಎಫೆಕ್ಟ್ ಆಗಿ ಎಲುಬಿನ ಸಾಂದ್ರತೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸಣ್ಣ ಹುಡುಗರಲ್ಲೂ ಇರ್ಬೋದು. ಬಟ್ ಸಣ್ಣ ಹುಡುಗರಲ್ಲಿ ಕಾಣಿಸಿಕೊಳ್ಳುವಂತಹ ರೋಗ ಲಕ್ಷಣಗಳು ಬೇರೆ ಇರ್ತವೆ ಆರ್ಥೋಪೆಡಿಕ್ ಪ್ರಾಬ್ಲಮ್ ಅಲ್ಲಿ. ವಯಸ್ಸಾದವರಲ್ಲಿ, ಎಳೆ ವಯಸ್ಸಿನವರವರು ಅವ್ರ ಹತ್ರ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಸರ್. ಸರ್, ಈಗ ಆಲ್ಕೋಹಾಲು ಮತ್ತು ಸ್ಮೋಕಿಂಗ್ ವಿಷಯಕ್ಕೆ ಬಂದಾಗ ಯುವಕರು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಕುಡಿತ ಹೆಚ್ಚಾಗ್ತಾ ಇದೆ. ಈ ಕುಡಿತದಿಂದ ಯಾವ ಥರ ತೊಂದರೆ ಆಗ್ತದೆ ಇದಕ್ಕೆ, ಎಲುಬಿನ ಸಾಂದ್ರತೆಗೆ? ಕುಡಿತದಿಂದ ಒಂದು ಫಸ್ಟ್ ಇನಿಷಿಯಲಿ ನೀವು ಸ್ಲೋಲಿ ಕುಡಿದ ಹೋದಂಗೆಲ್ಲ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಆಲ್ಕೋಹಾಲ್ ಇಂದ. ಆಮೇಲೆ ಒಂದು ಫೈನ್ ಡೇ ಏನಾಗುತ್ತೆ, ನೀವು ಕುಡಿತದ ಅಮಲದಲ್ಲಿ ಕಾಲ್ ಜಾರಿ ಏನೋ ಬಿದ್ರಿ ಅಂದ್ರೆ ಗ್ಯಾರಂಟಿ ಫ್ರಾಕ್ಚರ್ ಆಗೋದು ಖಚಿತ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನೀವು ಇಷ್ಟು ವರ್ಷ ಕುಡಿತದಿಂದ ನಿಮ್ದು ಎಲುಬಿನ ಸಾಂದ್ರತೆ ಕಡಿಮೆ ಆಗಿದೆ. ಆ ಎಲುಬಿನ ಸಾಂದ್ರತೆ ಕಡಿಮೆ ಆಗಿದ್ರಿಂದ ನಿಮಗೆ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೂ ಕಾರಣ ಆಗುತ್ತೆ. ಜೊತೆಗೆ ಕುಡಿತದ ನಶೆದಲ್ಲಿ ಕೆಳಗೆ ಬಿದ್ದು ಜಾಸ್ತಿ ಆಗ್ಬಿಡುತ್ತೆ. ಅದು ಪ್ರೊಬಬಿಲಿಟಿ ಚಾನ್ಸಸ್ ಆಫ್ ಫಾಲಿಂಗ್ ಜಾಸ್ತಿ ಇರುತ್ತೆ. ಯುವಕರೇ ಹೆಚ್ಚಾಗಿ ಆಕ್ಸಿಡೆಂಟ್ಗೆ ಒಳಗಾಗ್ತಿರ್ತಾರೆ ಕುಡಿತದ ನಶೆದಲ್ಲೋ ಅಥವಾ ಮತ್ತೊಂದು ಕಾರಣಕ್ಕೂ. ಜಾಸ್ತಿ ಎಲುಬು, ಬೆನ್ನು ಅಥವಾ ಮೂಳೆ ಮುರಿತಕ್ಕಂಥದ್ದು ಸಾಮಾನ್ಯವಾದ ಒಂದು ಸಂಗತಿ. ನಿಮಗೆ ಟ್ರೀಟ್ಮೆಂಟ್, ಈಗಾಗಲೇ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಏನು ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮಾಗುತ್ತೆ ಅಂತೇಳಿ. ಆಕ್ಸಿಡೆಂಟ್ ಸಮಯದಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಆವಾಗ ಮುರಿದೋಗುತ್ತೆ ಅಂತೇಳಿ. ಮುರಿದೋಗಿರ್ತಕ್ಕಂಥ ಎಲುಬುಗಳನ್ನು ಮತ್ತೆ ಜೋಡಿಸೋದು ಹೇಗೆ ಅಂತ? ಎಲುಬು ಮುರಿದೋಗಿದ ಮೇಲೆ ಅದನ್ನ ಲೈನಿಗೆ ತಂದು ಕೂಡಿಸೋದಷ್ಟೇ ನನ್ನ ಕೆಲಸ. ಎಲುಬು ಸೇರಿಸೋದು ಆ ಪರಮಾತ್ಮನ ಕೆಲಸ. ಏನ್ ಸರ್, ಹಂಗಾಗಿ ಅವು ಆಕ್ಸಿಡೆಂಟ್ ಅಲ್ಲಿ ಫ್ರಾಕ್ಚರ್ಸ್ ಆಗಿದಂತ ಪೇಷಂಟ್ಗಳು ಅದು ಎಲುಬಿನ ಸಾಂದ್ರತೆ ಕುಗ್ಗಿ ಫ್ರಾಕ್ಚರ್ ಆಗಿರಲ್ಲ, ಅದು ಫ್ರಾಕ್ಚರ್ ಬೇರೆ ತರ ಫ್ರಾಕ್ಚರ್.
ಅದು ಏನಂದ್ರೆ ನಾರ್ಮಲ್ ಎಲುಬಿನಲ್ಲಿ ಆಗಂತ ಒಂದು ಸರಿಯಾದ ಎಲುಬಿನಲ್ಲಿ ಆಗಂತ ಫ್ರಾಕ್ಚರು, ಯಾಕಂದ್ರೆ ಅಲ್ಲಿ ಫೋರ್ಸ್ ಜಾಸ್ತಿ ಇದೆ. ಈ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ಸ್ ಅಲ್ಲಿ ಹಿಪ್ ಜಾಯಿಂಟ್ ಫ್ರಾಕ್ಚರ್ಸ್ ಮತ್ತೆ ಬೆನ್ನಿನ ಫ್ರಾಕ್ಚರ್ಸ್ ಆಗುತ್ತೆ ಸರ್. ಚಪ್ಪೆ ಮೂಳೆ ಫ್ರಾಕ್ಚರ್ಸ್ ಏನಿರುತ್ತಲ್ಲ ಅಲ್ಲಿ 2 ರೀತಿಯಾದಂತಹ ಆಪರೇಷನ್ ಮಾಡ್ತೀವಿ ನಾವು. ಒಂದು ರಾಡ್ ಹಾಕಿ ಕೂಡಿಸ್ತೀವಿ, ಗುಂಡು ಏನಿರತ್ತೆ ಆ ಗುಂಡನ್ನ ಉಳಿಸೋಂತ ಪ್ರಯತ್ನ ಮಾಡ್ತೀವಿ ಒಂದು ಆಪರೇಷನ್ ಅಲ್ಲಿ. ಇನ್ನೊಂದು ಆಪರೇಷನ್ ಅಲ್ಲಿ ಏನಾಗುತ್ತೆ ಸರ್, ಆ ಗುಂಡನ್ನ ತೆಗೆದ್ಬಿಟ್ಟು ಹೊಸ ಗುಂಡನ್ನು ಹಾಕ್ತಿವಿ. ಆ ಗುಂಡಲ್ಲಿ 2 ತರ ಬರುತ್ತೆ. ಸಿಮೆಂಟ್ ಇರೋಂಥದ್ದು, ಒಂದು ಸಿಮೆಂಟ್ ಇಲ್ಲಾರದಂಥದ್ದು, ಬೋನ್ ಸಿಮೆಂಟ್ ಅಂತ ಬರುತ್ತೆ. ಆ ಬೋನ್ ಸಿಮೆಂಟ್ ಹಾಕಿದ್ರೆ ಬೋನ್ ಸಿಮೆಂಟ್ಗೆ ಮತ್ತೆ ಆ ಎಲುಬಿಗೆ ಕೂತ್ಕೊಂಡು ಆ ಗುಂಡು ಕರೆಕ್ಟಾಗಿ ಕೂರುತ್ತೆ. ಎಲ್ಲಿ ವೀಕ್ನೆಸ್ ಬಹಳ ಇರುತ್ತಲ್ಲ, ಮತ್ತೆ ಈ ಸಾಂದ್ರತೆ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ನಾವು ಬೋನ್ ಸಿಮೆಂಟ್ ಉಪಯೋಗಿಸಲ್ಲ, ಡೈರೆಕ್ಟ್ ರಾಡ್ ಹಾಕ್ಬಿಡ್ತೀವಿ. ಬೋನ್ ಸಿಮೆಂಟ್ ಚೆನ್ನಾಗಿ ಇದು ಸಾಂದ್ರತೆ ಚೆನ್ನಾಗಿತ್ತು ಅಂತಂದ್ರೆ ಬೋನ್ ಸಿಮೆಂಟ್ ಹಾಕ್ತಿವಿ ಅಲ್ಲಿ ಒಂದು. ಇನ್ನೊಂದು ಬೆನ್ನಿನ ಎಲುಬಿನಲ್ಲಿ ಫ್ರಾಕ್ಚರ್ ಆದಾಗ ಅವರಿಗೆ ಫಸ್ಟ್ ಪೇಷಂಟ್ಗೆ ಚೆಕ್ ಮಾಡಿ MRI ಸ್ಕ್ಯಾನ್ ಮಾಡಿ ಎಲ್ಲ ನೋಡ್ತೀವಿ. ಅದರಲ್ಲಿ ಏನ್ ತೊಂದರೆ ಇದೆ, ಅದು ಎಲುಬು ಮುರಿದಿದ್ದು ನರ ಒತ್ತಾ ಇದೆ ಇಲ್ವಾ. ನರ ಒತ್ತಾ ಇದೆ ಅಂತಂದ್ರೆ ಅದನ್ನ ಆಪರೇಷನ್ ಮಾಡ್ಬೇಕಾಗತ್ತೆ. ಆಪರೇಷನ್ ಮಾಡ್ಬಿಟ್ಟು ಆ ಬೆನ್ನಿನ ಎಲುಬಿನಲ್ಲಿ 2 ರಾಡ್ ಮೇಲೆ 2 ಸ್ಕ್ರೂ ಮೇಲೆ ತೆಳಗಿನ 2 ಸ್ಕ್ರೂ ಹಾಕಿ ಅದನ್ನ ಎಲುಬು ಹಿಚ್ಕಿ ಹೋಗಿರುತ್ತೆ, ಅದನ್ನ ನಾವು ಲಿಫ್ಟ್ ಮಾಡಿಬಿಟ್ಟು ಸ್ಕ್ರೂ ಹಾಕಿ ಟೈಟ್ ಮಾಡ್ತೀವಿ. ಟೈಟ್ ಮಾಡಿ ಆಮೇಲೆ ಹಿಂದ್ಗಡೆ ಇರೋಂಥ ನರ ಏನು ಗಟ್ಟಿಯಾಗಿರುತ್ತೆ ಹಿಡ್ಕೊಂಡ್ಬಿಡುತ್ತೆ ಅದನ್ನೆಲ್ಲ ರಿಲೀಸ್ ಮಾಡಿ ಆಪರೇಷನ್ ಮಾಡಿ ರಿಲೀಸ್ ಮಾಡ್ತೀವಿ. ಅದರಿಂದ ಪೇಷಂಟಿನ ನರ ಏನು ಪ್ರೆಸ್ ಆಗಿರುತ್ತಲ್ಲ ಅದು ಫ್ರೀ ಆಗಿ ಅವ್ರ ಆ ನರ ಮಾಯ್ಲಿಕ್ಕೆ ಒಂದು ಆಸ್ಪದ ಕೊಟ್ಟಂತೆ, ಅಪಾರ್ಚುನಿಟಿ ಕೊಟ್ಟಂಗೆ. ಅದರಿಂದ ಮತ್ತೆ ಅವರು ತಿರುಗಿ ನಡೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪಾರ್ಕಿನ್ಸೋನಿಸಮ್ ನೀವು ಹೇಳಿದಾಗ ನನಗೊಂದು ಉದಾಹರಣೆ ನೆನಪಾಯ್ತು. ಮೇ ಲಾಸ್ಟ್ ವೀಕ್ ಅಲ್ಲಿ ಒಬ್ರು ಪಾಪ ಸಿರುಗುಪ್ಪದಿಂದ ಬಂದಿದ್ರು, ಬರೀ 48 ವರ್ಷ ಅವ್ರ ವಯಸ್ಸು, ಇಂಜಿನಿಯರ್ ಅವರು. ಈ ಪಾರ್ಕಿನ್ಸೋನಿಸಮ್ಗೆ ತುತ್ತಾಗಿ ಬೇರೆ ಬೇರೆ ಡಾಕ್ಟರ್ಸ್ ತೋರಿಸಿ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ತಗೊಂಡು ರಿಯಾಕ್ಷನ್ ಆಗಿ ತೊಂದರೆ ಆಗಿ ಜಸ್ಟ್ ಬಾತ್ರೂಮ್ ಹೋಗಿದರೆ ಬಿದ್ದು ಫ್ರಾಕ್ಚರ್ ಆಗಿದೆ. ಸೀದಾ ನನ್ನ ಹತ್ರ ಬಂದ್ರು ಅವರು. ನನ್ನ ಹತ್ರ ಬಂದಾಗ ನಾನು ಚೆಕ್ ಮಾಡಿ ಎಲ್ಲ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಅವತ್ತಿಂದ ಅವತ್ತೇ ಆಪರೇಷನ್ ಮಾಡಿ ರಾಡ್ ಹಾಕಿ ಕಳಿಸಿದೆ. ಅವರು ನಮ್ಮ ಕ್ಲಿನಿಕಲ್ ಬಂದಿದ್ದಾರೆ ನಡ್ಕೊಂತ, ನನ್ಗೆ ಅವ್ರ ಪರಿಚಯನೇ ಸಿಗ್ಲಿಲ್ಲ. ಅವ್ರು ಬಂದಂತ ಪರಿಸ್ಥಿತಿನೇ ಬೇರೆ ಇತ್ತು, ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು. ಈಗ ಅವ್ರನ್ನ ನಡ್ಕೊಂಡ್ ಬಂದು ಸ್ಮೈಲ್ ಕೊಟ್ಟು ಅವರೇ ಸ್ವಂತ ವಿಥೌಟ್ ಎನಿ ಸಪೋರ್ಟ್ ನಡ್ಕೊಂಡ್ ಬಂದಿದ್ದಾರೆ. ನಾನು ಆಶ್ಚರ್ಯ ಪಟ್ಬಿಟ್ಟಿದ್ದೀನಿ, ಏನೇ ಸರ್ ಹೆಂಗ್ ಇದು, ಯಾರು ನೀವು ಅಂತ. ಆಮೇಲೆ ಅವ್ರ ಮಗಳು ಮಿಸ್ಸಸ್ ಹೇಳಿದ್ರು, ಅವ್ರ ಜೊತೆ ಬಂದಿದ್ರು. ಅವ್ರು ನೋಡಿ ನಂಗೆ ಗೊತ್ತಿಡ್ತಿದ್ದೀನಿ. ಅವ್ರ ಮಗಳು ಚೆನ್ನಾಗಿ ಮಾತಾಡ್ತಾ ಇದ್ಲು, ಅಂದ್ರೆ ಅವ್ರು ಶಿ ವಾಸ್ ವೆರಿ ಮಚ್ ಇದು ಆಕ್ಟಿವ್ ಇದ್ಲು, ಮಾತಾಡ್ತಾ ಇದ್ಲು, ಎಲ್ಲ ಮಾಡಿದ್ಲು. ಅವಳು ಹೇಳಿಲ್ಲ ಸರ್ ನಮ್ ಡ್ಯಾಡಿ ನಾನು ಆ ರೀತಿಯಾದ ಆಪರೇಷನ್ ಮಾಡಿರ್ತಾರೆ, ಆ ರೀತಿಯಾದ ಒಂದು ಇದಿರುತ್ತೆ ಸರ್. ಈಗ ಸಾಕಷ್ಟು ಜನಗಳಲ್ಲಿ ನಾನು ಕೇಳಿದ್ದೇನೆ ಸರ್, ಬೆನ್ನೋವು ಇದೆ, ಯಾವಾಗ ನೋಡೋದು ಬೆನ್ನೋವು ಇರ್ತದೆ ಸರ್. ಬಟ್ ನಾನು ಎಲ್ಲ ಚೆಕ್ ಮಾಡಿಸಿದೆ, MRI ಮಾಡಿಸಿದೆ, ಸ್ಕ್ಯಾನ್ ಮಾಡಿಸಿದೆ, ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೂ ನನಗೆ ಬೆನ್ನು ನೋವು ಸಾಕಷ್ಟು ಇದೆ ಅನ್ನೋ ಮಾತು ಕೇಳಿದ್ದೀನಿ. ಯಾಕೆ ಇದು ಅಂತ? ಅದು ಬೆನ್ನು ನೋವು ಅದು ಹೆಂಗಿದ್ರೆ, ಬೆನ್ನು ನೋವು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಅಮೇರಿಕನ್ ಸ್ಟಡಿ ಪ್ರಕಾರ 50% ಬೆನ್ನು ನೋವು ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ಜನ ಹೇಳೋದು. ಅದು ಪುಸ್ತಕದಲ್ಲಿ ಬರ್ದಿದೆ, ಇದು ನಾನು ಹೇಳ್ತಾ ಇಲ್ಲಿದ್ದಲ್ಲ. ಇದು 50% ಜನ ಪ್ರಪಂಚದಲ್ಲಿ ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ಬೆನ್ನು ನೋವು ಅಂತ ಒಂದು ನೆಪ ಮಾಡಿರ್ತಾರೆ. ಹಂಗಾಗಿ ಅಲ್ಲಿ ಬೆನ್ನು ನೋವಿಗೆ ಯಾವುದು ಕಂಪನ್ಸೇಷನ್ ಇಲ್ಲ ಅಮೆರಿಕದಲ್ಲಿ. ಅಮೆರಿಕದಲ್ಲಿ ಬೆನ್ನು ನೋವು ಅಂತ ಯಾರೇ ಹೇಳಿದ್ರೆ ಆ ಜಾಬಲ್ಲಿ ನಿಮಗೆ ಬೆನ್ನು ನೋವು ಅಂದ್ರೆ ನಿಮಗೆ ಕಂಪನ್ಸೇಷನ್ ಕೊಡಲ್ಲ. ನೀವು ಯಾವ ಸರ್ಜನ್ಗಾನ ಭೇಟಿಯಾಗಿ ಬರ್ರಿ, ಪ್ರಪಂಚದಾಗ ಯಾರಿಗಾನ ಭೇಟಿಯಾಗಿ ಬರ್ರಿ, ಆ ರೀತಿಯಾಗಿರುತ್ತೆ. ಅದಕ್ಕೆ ನಾನೇನು ಹೇಳೋದು, ಇದು ಒಂದು 20 to 30-40% ಬೆನ್ನು ನೋವು ಏನಿರುತ್ತೆ ಸರ್, ಮೆನಿ ಟೈಮ್ಸ್ ಸೈಕಲಾಜಿಕಲ್ ಆಗಿರುತ್ತೆ, ಮನಸ್ಸಿನ ಯುಕ್ತವಾಗಿರುತ್ತೆ. ಅದು ಎಷ್ಟೋ ಸಲ ಬೇರೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವರಿಗೆ ಬೆನ್ನು ಆಗಿರುತ್ತೆ, ಬೆನ್ನು ಕೂತಿರುತ್ತೆ. ಬಟ್ 60-70% ಮಿಕ್ಕಿದ್ದೇನಿದೆಯಲ್ಲ ಅದರಲ್ಲಿ ನಮಗೆ ಸರಿಯಾದ ಒಂದು ಬೆನ್ನು ನೋವಿಗೆ ಒಂದು ಇದಿದೆ, ಕಾರಣ ಇದೆ. ಅದನ್ನ ಹುಡುಕ್ಬೇಕು, ಕರೆಕ್ಟಾಗಿ ಹುಡುಕ್ಬೇಕು, ಕರೆಕ್ಟ್ ಆದ ಡಾಕ್ಟರ್ ಇರಬೇಕು, ಸ್ಪೈನ್ ಸರ್ಜನ್. ಅದಕ್ಕೆ ಒಪಿನಿಯನ್ ತಗೊಂಡ್ರೆ ಸರಿಯಾದ ಚಿಕಿತ್ಸೆ ತಗೋಬಹುದು. ಒಟ್ಟಾರೆಯಾಗಿ ಎಲುಬಿನ ಸಾಂದ್ರತೆ ವಿಷಯಕ್ಕೆ ಬಂದಾಗ ದೇಹ ನಾವು ಗಟ್ಟಿಮುಟ್ಟಾಗಿ ಇಟ್ಕೋಬೇಕು, ಎಲುಬುಗಳು ಯಾವುದೇ ರೀತಿಯ ತೊಂದರೆಗಳು ಆಗದಂಗೆ ಇಟ್ಕೋಬೇಕು ಅಂತಂದಾಗ ನೀವು ಹೇಳ್ದಂಗೆ ಜೀವನ ಶೈಲಿಯೇ ಮುಖ್ಯ ಅನ್ನುವಂಥ ಮಾತು. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಇಷ್ಟೆಲ್ಲ ಮಾಡಿದೀವಲ್ಲ, ಬ್ರಿಂಗಿಂಗ್ ಅವೇರ್ನೆಸ್ ಅಂದರೆ ಕುಗ್ಗಿದ ಎಲುಬಿನ ಸಾಂದ್ರತೆ ಬಗ್ಗೆ ನಾವು ಒಂದು ಅರಿವನ್ನು ಮೂಡಿಸಿ ಈ ಆಸ್ಟಿಯೋಪೋರೋಸಿಸ್ ಅನ್ನು ನಾವು ಕಡಿಮೆ ಮಾಡಿ ಈ ಫ್ರೆಜಿಲಿಟಿ ಫ್ರ್ಯಾಕ್ಚರ್ಸ್, ಫ್ರೆಜಿಲಿಟಿ ಎಲುಬು ಮುರಿತವನ್ನು ತಡೆಗಟ್ಟಬೇಕು. ಇದು ಕೊನೆಗೆ ಪ್ರಿವೆನ್ಷನ್ ಕಾಸ್ ಫ್ರ್ಯಾಕ್ಚರ್ ಅಂದರೆ ಇದು ತಡೆಗಟ್ಟುವಿಕೆಯಿಂದ ನಿಲ್ಲಿಸುವಂತಹ ಒಂದು ಫ್ರ್ಯಾಕ್ಚರ್. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಹೇಳ್ತೇನೆ. ಓಕೆ ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲುಬಿನ ಸಾಂದ್ರತೆಗೆ
ಕಾರಣ ಏನು ಮತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಕುಗ್ಗಿದ ಎಲುಬಿನ ಸಾಂದ್ರತೆಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.